ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇವತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನೋಡಿ, ಇದು ನಾವು ಪಾಟಲ್ಲೇ ಬೆಳೆಸಿರುವಂಥ ಮೆಣಸಿನಕಾಯಿ ಗಿಡ. ಇವಾಗ ಇಲ್ಲಿ ಮಣ್ಣಂದರೆ ಈ ಥರ ಇದೆ, ಕಪ್ಪಿದೆ ನೋಡಿ. ಈ ಪಾಟು ಇಷ್ಟು ದೊಡ್ಡ ಪಾಟ್ ತೊಗೊಂಡು ಒಂದೇ ಒಂದು ಗಿಡ ಹಾಕಿರೋದು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಮೆಣಸಿನಕಾಯಿ. ಮನೆ ನೋಡಿ ಈ ಥರ. ಇಲ್ಲಿಗೆ ಮಣ್ಣು ತುಂಬ ಚೆನ್ನಾಗಿದೆ. ಮಣ್ಣಂದರೆ ಇಲ್ಲಿ ಗೊಬ್ಬರ ಮಣ್ಣು, ನೆಲದ ಮಣ್ಣು ಪರವಾಗಿಲ್ಲ. ಈ ಕಂಪೋಸ್ಟ್ ಅಂತ ನಾವು ಮನೇಲೇ ರೆಡಿ ಮಾಡ್ತೀವಿ. ಇದು ಇನ್ನೊಂಥರ ಗಾಂಧಾರಿ ಮೆಣಸು ಅಂತಾರೆ ನೋಡಿ ಇದಕ್ಕೆ. ಅದು ನಾವು ಮನೆಯಲ್ಲೇ ಇದು ಹೊರಗಿಂದ ತೊಗೊಂಡು ಬರೋದೇ ಬೇಡ, ಎಲ್ಲ ಪಾಟಲ್ಲೇ ಬೆಳ್ಕೊಳ್ಳೋದು ನೋಡಿ. ತುಂಬ ಖುಷಿ ಆಗುತ್ತೆ, ಯಾಕಂದರೆ ಎನಿ ಟೈಮ್ ಬಿಸಿಲಿರುತ್ತೆ ಇಲ್ಲಿ ಹಿಂದ್ಗಡೆ, ಮನೆ ಹಿಂದ್ಗಡೆ. ಹಾಗಾಗಿ ನೋಡಿ ಹಣ್ಣಾಗಿದೆ ಎಲ್ಲ. ಸ್ವಲ್ಪ ಹಣ್ಣೆಲ್ಲ ಕಿತ್ತಿಟ್ಟಿದ್ದೀನಿ ಬೀಜ ಮಾಡೋಕ್ಕೆ ಆಗುತ್ತೆ ಅಂತ ನೋಡಿ. ಎಷ್ಟು ಚಿಕ್ಕದಿದೆ, 2 ಮೆಣಸಿನ್ಕಾಯಿ ಹಾಕಿದರೆ ಅಷ್ಟು ಖಾರ ಇರುತ್ತೆ. ಇದು ನಮ್ಮ ಕಡೆ ಚೂರು ಮೆಣಸು ಅಂತೀವಿ, ಅದೇ ಸಣ್ಣ ಮೆಣಸು. ಇಲ್ಲಿ ಏನೋ ಗಾಂಧಾರಿ ಮೆಣಸು ಅಂತಾರೆ ಇದಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡ್ತಾ ಇದ್ದೀರಾ? ಪಾಟಲ್ಲೇ ಇಷ್ಟು ಚೆನ್ನಾಗಿ ಬರುತ್ತೆ. ನಮಗೆ ಹೇಳ್ಕೊಳ್ಳೋಕ್ಕೂ ಎಷ್ಟು ಖುಷಿ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿದೆ. ನಾನು ಇಲ್ಲಿ ತೋಟನೂ ಮಾಡಿದ್ದೀವಿ ಹಿಂದುಗಡೆ. ಇದು ಸೌತೆಕಾಯಿ, ಕುಂಬಳಕಾಯಿ, ಸೋರೆಕಾಯಿ, ಬೆಂಡೆಕಾಯಿ ಎಲ್ಲ ಬೆಳೆದಿದ್ದೀವಿ. ಎಲ್ಲ ಸಾರು ಮಾಡ್ಕೊಂಡು ತಿಂತಾಯಿದ್ದೀವಿ ಫ್ರೆಂಡ್ಸ್. ಇನ್ನು ಮುಂದೆ ಆ ವಿಡಿಯೋ ಒಂದಿನ ಹಾಕ್ತೀನಿ, ನೀವು ವೆಯ್ಟ್ ಮಾಡ್ತಾ ಇರಿ. ಅದು ತುಂಬ ಚೆನ್ನಾಗಿರುತ್ತೆ. ಎಲ್ಲ ಮುಗಿದು ಆದಮೇಲೆ ಎಲ್ಲ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ, ಅಪ್ಲೋಡ್ ಮಾಡಬೇಕು, ಅದು ಎಡಿಟ್ ಮಾಡಬೇಕು, ತುಂಬ ಕೆಲಸ ಇದೆ. ಇವಾಗ ಇದೊಂದು ಸಣ್ಣ ವಿಡಿಯೋ, ಏನೋ ನನ್ನ ಸಂತೋಷಕ್ಕೆ ನಾನು ಹಾಕ್ತಾ ಇದ್ದೀನಿ. ಇಷ್ಟ ಆದರೆ ನೋಡಿ, ಒಂದು ಕಮೆಂಟ್ ಹಾಕಿ, ಕೊನೆ ತನಕ ನೋಡಿ. ನಿಮಗೆ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖುಷಿಯಾದರೆ ಹಂಚ್ಕೊಳ್ಳಿ ನಮ್ಮ ಜೊತೆ. ಅಲ್ಲಿ ಲೈಕು ಸಬ್ಸ್ಕ್ರೈಬು ಮಾಡಿ. ಇನ್ನೂ ಒಳ್ಳೆ ತೋಟದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಮತ್ತೆ ಎಲ್ಲರಿಗೂ ಬಾಯ್.